ಎಷ್ಟೋ ವಿದ್ಯಾರ್ಥಿಗಳು ತಮ್ಮಿಂದ ಪಾಠವನ್ನು ಕಲಿತು ಇವತ್ತು ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಅಂತೆಯೇ ಇವತ್ತು ತಾವು ರಚಿಸಿರುವಂಥ ಅನೇಕ ಪಠ್ಯವನ್ನು ವಿದ್ಯಾರ್ಥಿಗಳು ಓದುವುದರ ಮೂಲಕವೂ ಕೂಡ ಒಂದು ನಿರಂತರ ಈ ಕಲಿಕಾ ಕೆಲಸ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ತಮ್ಮ ಒಂದು ಅನೇಕ ಕೃತಿಗಳು ಅದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವಂತಹ ಕೃತಿಗಳೇ ಆಗಿ ಹೊರಹೊಮ್ಮಿವೆ ಸರ್. ಆ ಹಿನ್ನೆಲೆಯಲ್ಲಿ ತಮ್ಮ ಒಂದು ಕೃತಿಗಳ ಒಳ ಹೊರವುಗಳನ್ನು ಒಂದಷ್ಟು ಅವಲೋಕಿಸಿ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿದವನಾದ್ದರಿಂದ ನನಗೆ ಜನರ ತಳಮಟ್ಟದ ನೋವುಗಳೇನು, ಕಷ್ಟ ಕಾರ್ಪಣ್ಯಗಳೇನು, ವಿದ್ಯಾರ್ಥಿ ಮತ್ತು ಪೋಷಕರ ಮಧ್ಯದಲ್ಲಿರುವಂಥ ಕಂದಕಗಳೇನು, ಯಾಕೆ ಹೀಗೆ, ನಮ್ಮಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತೇವೆ ಸರ್. ಒಬ್ಬ ಶಿಕ್ಷಕನನ್ನು ಕೇಳಿದರೆ, ಸರ್ ಇವ್ರು ಏನು ಪೇರೆಂಟ್ ಸಹಕಾರ ಇಲ್ಲ ಸರ್, ಇಲಾಖೆ ಒತ್ತಡ ಸರ್, ವಿದ್ಯಾರ್ಥಿಗಳು ಓದಲ್ಲ, ಹೇಗೆ ಸರ್ ಇವರು ಉದ್ಧಾರ ಆಗ್ತಾರೆ ಅಂತ ಶಿಕ್ಷಕರು ಹೇಳ್ತೀವಿ. ಅದೇ ಒಬ್ಬ ಪೋಷಕರನ್ನು ಕೇಳಿ, ಸರ್ ಏನು ಸರ್ ನೀತಿ, ಯಾಕೆ ಪಾಠ ಮಾಡ್ತಾರೆ ಸರ್, ಏನು ನಮ್ಮ ಹುಡುಗರು ಏನೂ ಓದಲ್ಲ ಬರೆಯಲ್ಲ, ಮನೆಗೆ ಬಂದವರೇ ಆಟ ಪಾಠ ಅಂತೇಳಿ ಓಡೋಗ್ತಾರೆ, ಮೊಬೈಲ್ ಹಿಡ್ಕೊಂತಾರೆ, ಶಿಸ್ತೇ ಇಲ್ವಲ್ಲ ಸರ್, ಶಾಲೆಗಳ ಸ್ಥಿತಿ ಯಾಕೆ ಸರ್ ಹಿಂಗೆ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. ನಾನು ಕುತೂಹಲಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳಿದ ಸಂದರ್ಭಗಳುಂಟು. ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಯಾರು ನಮಗೆ ಆದರ್ಶ, ನೀವು ಆದರ್ಶ ಅಂತ ಪಾಠ ಮಾಡ್ತೀರಿ, ಕರ್ಣನಂತೆ ನಿಷ್ಠೆ ಉಳ್ಳವರಾಗ್ರಿ, ವೀರಲವನಂತೆ ಕೆಚ್ಚದೆಯ ಬಾಲಕರಾಗ್ರಿ, ಅಭಿಮನ್ಯುವಿನ ಕಿಚ್ಚು ನಿಮ್ಮಲ್ಲಿ ಮೂಡಿ ಬರಲಿ, ಧರ್ಮನಿಷ್ಠೆಯ ಪ್ರತೀಕವಾಗ್ರಿ, ಈ ಥರ ನೀವು ಹೇಳ್ತೇನೆ ಹೋಗ್ತೀರಿ, ಯಾರು ನಮಗೆ ಆದರ್ಶ? ಅವ್ರ ಪ್ರಶ್ನೆ ಒಂದು, ಯಾರು ನಮಗೆ ಆದರ್ಶ, ಯಾಕಪ್ಪ ಏನಾಯಿತು ಅಂತ ಕೇಳಿದರೆ, ಸರ್ ತಂದೆ ಕುಡುಕ, ಮನೆಗೆ ಬಂದು ಕೀಟ್ಲೆ ಮಾಡ್ತಾರೆ, ತಾಯಿ ಅನಕ್ಷರಸ್ಥಳು, ಒಂದು ಅಕ್ಷರ ನಮ್ಗೆ ಹೇಳ್ಕೊಡಲ್ಲ, ಶಾಲೆಗಳಲ್ಲಿ ಇವತ್ತಿನ ಬರೀ ಪರೀಕ್ಷೆ ಅಂಕ ಆ ಪ್ರಿಪ್ರೇಟ್ರಿ ಈ ಪ್ರಿಪ್ರೇಟ್ರಿ ಬರೀ ಅಂತ ಅವ್ರು ಇದು ಮಾಡ್ತಾರೆ. ಸಂಬಂಧಿಕರು ಇವನೇನು ಓದ್ತಾನೆ, ಅಲ್ಲಿ ಏನು ಉದ್ಧಾರ ಆಗ್ತಾನೆ ಅಂತ ಅವ್ರು ಮಾತಾಡ್ತಾರೆ. ಹಾಗಾದರೆ ನಮಗೆ ಯಾರು ಆದರ್ಶ ಅನ್ನುವ ಪ್ರಶ್ನೆ ಕೇಳಿದಾಗ ಒಂದು ಕ್ಷಣ ಶಿಕ್ಷಕನಾಗಿ ನಾನು ದಂಗಾದದ್ದು ಉಂಟು. ನಂತರ ಮಕ್ಕಳಿಗೆ ತಿಳಿ ಹೇಳಿದ್ದಿಷ್ಟೇ, ಮಕ್ಕಳೇ ನೀವು ಎಲ್ಲಿ ಅವಮಾನಿತರಾಗ್ತೀರೋ, ಎಲ್ಲಿ ನಿಮಗೆ ಸನ್ಮಾನಗಳು ದೊರೆಯಲ್ವೋ ಅದೇ ಸ್ಥಳದಲ್ಲಿ ನಿಂತು ನೀವು ಸನ್ಮಾನಿತರಾಗುವಂಥ ದಿನಮಾನಕ್ಕಾಗಿ ನೀವು ಹೋರಾಡಿ. ನಿಮ್ಮ ತಂದೆ ತಾಯಿಗಳ ಈ ಅಜ್ಞಾನ ಅಥವಾ ಕುಡಿತದ ಚಟ ಇವುಗಳನ್ನು ಬಿಡಿಸೋದಕ್ಕಾಗಿ ನೀವು ಜಾಗೃತರಾಗಿ. ನಿಮ್ಮ ಶಿಕ್ಷಕರು ಕೊಟ್ಟಂಥ ಮಾರ್ಗದರ್ಶನ, ಮಾಧ್ಯಮಗಳಿಂದ ಪಡ್ಕೊಂಡ ಧನಾತ್ಮಕ ಚಿಂತನೆ ನಿಮ್ಮನ್ನು ಬಹು ಎತ್ತರಕ್ಕೆ ಕೊಂಡೊಯ್ತದೆ. ಮುಂದೆ ಒಂದು ದಿನ ನೀವು ಈ ನಾಡಿನ ಉತ್ತಮ ನಾಗರಿಕರು ಅನ್ನುವಂತಹ ಕೀರ್ತಿ ನಿಮಗೆ ಲಭಿಸ್ತದೆ. ಆ ಕಾರಣಕ್ಕಾಗಿ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು. ಒಂದು ಅಂಕಗಳ ಬೆನ್ನತ್ತಿ ಹೊರಡುವುದಕ್ಕಿಂತ ಅಂತರಂಗದ ಮೌಲ್ಯಗಳನ್ನು ಉಜ್ವಲಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶಿಕ್ಷಕರಾಗಿ ನಾವು ಸದಾ ನಿಮ್ಮ ಜೊತೆ ಇರ್ತೇವೆ, ನಿಮಗೇನು ಬೇಕು ನಮ್ಮ ಸಹಕಾರ ಪಡ್ಕೊಳ್ಳಿ ಅಂತೇಳಿ ನಾನು ಅನೇಕ ವಿದ್ಯಾರ್ಥಿಗಳಿಗೆ ಹೇಳಲಾಗಿ, ತರಗತಿಯ ಕೋಣೆಯಲ್ಲಿ ಕೇಳಲಾಗದ, ವಿದ್ಯಾರ್ಥಿಗಳಿಂದ ಅವಮಾನಿತರಾಗಬಾರದು ಅನ್ನೋ ಕಾರಣಕ್ಕಾಗಿ ನಾನು ಪ್ರತಿದಿನ ರಾತ್ರಿ 9ರಿಂದ 9:30ವರೆಗೆ 16 ಜಿಲ್ಲೆಯ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಮಾಡ್ತೇನೆ, ಪಠ್ಯಾಧಾರಿತವಾಗಿ. ನನ್ನ ವಿಷಯ ಕನ್ನಡ ಪ್ರಥಮ ಭಾಷೆ ಆಗಿರೋದ್ರಿಂದ ನಾನು ವಿದ್ಯಾರ್ಥಿಗಳ ಜೊತೆ ಈ ಥರದಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದೆ. ಇನ್ನು ವಿದ್ಯಾರ್ಥಿಗಳ ಒಡನಾಟದ ಜೊತೆಗೆ ನಾನು ಒಂದಷ್ಟು ಮಕ್ಕಳಿಗೆ ಮೌಲ್ಯಯುತವಾಗಿ ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸಮಾಜದ ಧೀಮಂತ ವ್ಯಕ್ತಿಯೊಬ್ಬರನ್ನು, ಒಬ್ಬ ಪಂಚಾಯಿತಿಯ ಮೇಸ್ಟ್ರೊಬ್ಬರು ಮರೆಯಾಗಿದ್ದರು, ಅಂದರೆ ತೀರ್ಕೊಂಡ ಸಂದರ್ಭದಲ್ಲಿ ಅವರ ಕುರಿತು ಒಂದು ಕಿರು ಪುಸ್ತಕ ಬರೆದೆ, ಮರೆಯಾದ ಪಂಚಾಯಿತಿ ಮೇಸ್ಟ್ರು ಅಂತೇಳಿ. ಅದಾದ ನಂತರದಲ್ಲಿ ಪಠ್ಯವನ್ನೇ ಆಧರಿಸಿ ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಒಳಗೊಂಡಂತೆ ನನ್ನ 2 ಜನ ಮಂಜುಳಾ ಮತ್ತು ರಮೇಶ್ ಎನ್ನುವ ಶಿಕ್ಷಕರನ್ನು ಕೂಡಿ ಒಂದು ಪುಸ್ತಕವನ್ನು ಹೊರಗೆ ತಂದ್ವಿ, ಸಂಪದ ಎನ್ನುವಂಥ ಕೃತಿಯನ್ನು ಬರೆದ್ವಿ. ತದನಂತರದಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು NSS ಕ್ಯಾಂಪ್ಗಳಾಗ್ಬೋದು, BEd ಕಾಲೇಜುಗಳಾಗ್ಬೋದು, ಬೇರೆ ಬೇರೆ ಶಿಬಿರಗಳಲ್ಲಿ ಪಾಲ್ಗೊಂಡಾಗ ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾನು ಒಂದು ಮನಸ್ಸು ಮಹಾಮನೆಯಾದರೆ ಎನ್ನುವ ವೈಚಾರಿಕ ಲೇಖನದ ಪುಸ್ತಕವನ್ನು ಬರೆದಿದ್ದೇನೆ. ಈಗ 2 ಪುಸ್ತಕಗಳು ನನ್ನವು ಅಚ್ಚಿನಲ್ಲಿ ಇದ್ದಾವೆ, ಶೀಘ್ರದಲ್ಲೇ ಬಿಡುಗಡೆಯ ಹಂತವನ್ನು ತಲುಪ್ತದೆ. ಅದರ ಜೊತೆಗೆ ನನ್ನ ಕೆಲಸಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ನಾನು ಮಾಧ್ಯಮವನ್ನು ಬಳಸಿಕೊಂಡು ಹೇಗೆ ವಿದ್ಯಾರ್ಥಿಗಳನ್ನು ತಲುಪಬಹುದು ಅಂತೇಳಿ ದಿಕ್ಸೂಚಿ ಪತ್ರಿಕೆಯಲ್ಲಿ ನಾನು FDA SDAಗೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೆ. ಅನೇಕ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎನ್ನುವ ಕಾರಣಕ್ಕಾಗಿ ನಾನು ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರದಲ್ಲಿ ಬೆಳಗಿನ ನುಡಿ,
ಸಂವಾದ, ನೇರ ಫೋನಿನ್ ಕಾರ್ಯಕ್ರಮ, ರಸಪ್ರಶ್ನೆಕಾರನಾಗಿ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಕುಮಾರ್ ನಾಯ್ಕರವರನ್ನು ಶಿಕ್ಷಣ ಮತ್ತು ಮೌಲ್ಯಮಾಪನ ಮತ್ತು ಪರೀಕ್ಷೆಗಳನ್ನು ಕುರಿತು ಸಂದರ್ಶನ ಮಾಡುವಂಥ ಒಂದು ಅವಕಾಶ ನನಗೆ ದೊರೆಯಿತು. ಅದರ ನಂತರದಲ್ಲಿ 10 ಕಡೆಗಳಲ್ಲಿ ಇದೇ ರೀತಿ ಕಾರ್ಯಕ್ರಮಗಳಿಂದ ಮೆಚ್ಚುಗೆಯನ್ನು ಪಡೆದಂಥ ನನ್ನ ಮಾತುಗಳು. ನಂತರದಲ್ಲಿ ಆಕಾಶವಾಣಿಯವರು ಒಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವದ ಸಂದರ್ಭದಲ್ಲಿ ನೇರ ವೀಕ್ಷಕ ವಿವರಣೆಯನ್ನು ಮಾಡುತ್ತಾ ಹೊರಟಿದ್ದಾರೆ. ಅದರ ಆರಂಭದಿಂದ ಇಲ್ಲಿಯವರೆಗೆ ನಾಯಕನಹಟ್ಟಿಯ ಸುಕ್ಷೇತ್ರದಲ್ಲಿ ನಿಂತು ಪ್ರತಿ ವರ್ಷ ನಡೆಯುವಂತಹ ತಿಪ್ಪೇರುದ್ರ ಸ್ವಾಮಿಗಳ ಜಾತ್ರಾ ಮಹೋತ್ಸವದ ವೀಕ್ಷಕ ವಿವರಣೆಯನ್ನು ಸುಮಾರು 2.5 ಗಂಟೆಗಳ ಕಾಲ ಆಕಾಶವಾಣಿ ಮೂಲಕ ಜನರ ಮನಸ್ಸಿಗೆ, ಮನೆಗಳಿಗೆ ತಲುಪಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ರಿಂದ ನಾನೊಂದಷ್ಟು ಓದಿದ್ದನ್ನು ಅರ್ಥೈಸಿದ್ದನ್ನು ನನ್ನ ಮುಂದುಗಡೆ ಕುಳಿತಂತಹ ಪ್ರೇಕ್ಷಕರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾ ಹೊರಟೆ. ಆ ಕಾರಣಕ್ಕಾಗಿ ಇವತ್ತು ಚಿತ್ರದುರ್ಗದ ಹೆಸರಾಂತ ಕಬೀರಾನಂದ ಆಶ್ರಮದಲ್ಲಿ ಸುಮಾರು 160ಕ್ಕೂ ಹೆಚ್ಚು ಆಧ್ಯಾತ್ಮದ ಉಪನ್ಯಾಸಗಳನ್ನು ಪ್ರತಿ ಮಾಸ ಅಮಾವಾಸ್ಯೆ ಎಂದು ನಾನು ಉಪನ್ಯಾಸವನ್ನು ಕೊಡ್ತೇನೆ. ದೇವಿ ಮಹಾತ್ಮೆಯ ಪ್ರವಚನವನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸಾಣೇಹಳ್ಳಿ ಶ್ರೀಗಳವರ ಜೊತೆಯಲ್ಲಿ ರಾಜ್ಯ ಮಟ್ಟದ ಪುಟ್ಟರಾಜ ಗವಾಯಿಗಳವರ ಒಂದು ಜನ್ಮ ಜಯಂತಿಯ ಸಂದರ್ಭದಲ್ಲಿ ಉಪನ್ಯಾಸವನ್ನು ಕೊಟ್ಟದ್ದು, ಸಿರಿಗೆರೆಯ ಶ್ರೀಗಳ ಜೊತೆಯಲ್ಲಿ, ಮುರುಘಾ ಮಠದ ಜೊತೆಯಲ್ಲಿ ಒಂದಷ್ಟು ಈ ರೀತಿಯ ಕೆಲಸಗಳನ್ನು, ಅಂದರೆ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬದುಕನ್ನು ಕಟ್ಟಿಕೊಡುವಂತಹ ನನ್ನ ಉದ್ದೇಶ ಇಷ್ಟೇ. ನಾವು ಹಿರಿಯರನ್ನು, ವಯಸ್ಸಾದವರನ್ನು ಕೂರಿಸ್ಕೊಂಡು ಉಪದೇಶ ಮಾಡೋದಕ್ಕಿಂತ ಶಾಲಾ ಕಾಲೇಜುಗಳನ್ನು ಸುತ್ತುತ್ತಾ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿಗೆ ಇದು ಬದುಕು ಕಷ್ಟ, ಓದು ಕಷ್ಟ, ಜೀವನ ಕಷ್ಟ ಅನ್ನುವಂಥ ನೆಗೆಟಿವಿಟಿ ಇದೆ, ಅವುಗಳನ್ನು ದೂರ ಮಾಡೋದಕ್ಕಾಗಿ ಇದು ನಿನ್ನಿಂದ ಸಾಧ್ಯ, ಮನಸ್ಸು ಮಾಡಿದ್ರೆ ನೀನು ಈಗ ಆಗ್ಬೋದು, ಇದಕ್ಕೆ ಇಂತಿಂಥ ಉದಾಹರಣೆಗಳಿದ್ದಾವೆ ಅಂತ ತಿಳಿಸುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಹೊರಟಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ನಿವೃತ್ತನಾದ ಮೇಲೆಯೂ ಸಹ ಈಗಲೂ ಸಹ ಪ್ರತಿ ದಿವಸ, ಅಂದರೆ ಪ್ರತಿ ವಾರದಲ್ಲಿ 1 ದಿವಸ ಶಾಲೆಗಳಿಗೆ ನಾನೇ ವಾಲಂಟರಿ ಆಗಿ ಹೋಗ್ತೇನೆ, ಮಕ್ಕಳ ಜೊತೆಯಲ್ಲಿ ಬೆರಿತೇನೆ. ಅವರಿಗೆ ಪರೀಕ್ಷಾ ಸಿದ್ಧತೆ ಅಂದ್ರೇನು, ವ್ಯಕ್ತಿತ್ವ ವಿಕಸನ ಅಂದ್ರೇನು, ಪರಿಸರ ರಕ್ಷಣೆಯಲ್ಲಿ ಯುವಕರ ಪಾತ್ರ ಅಂದ್ರೇನು, ಹೆತ್ತವರನ್ನು ನೋಡಿಕೊಳ್ಳುವ ಬಗೆ ಹೇಗೆ, ಸಮಾರಂಭದ ಅಥವಾ ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ನಮ್ಮ ಪಾತ್ರ ಏನು, ಯಾಕೆ ಧರ್ಮ, ಮತ, ಧರ್ಮದ ಹೆಸರಿನಲ್ಲಿ ನಡೆಯುವಂಥ ದ್ವೇಷ, ಅಸೂಯೆ ಇತ್ಯಾದಿಗಳಿಗೆ ತಿಲಾಂಜಲಿಯನ್ನಿತ್ತು ಸಾಮರಸ್ಯದ ಬದುಕಿಗೆ ನಾವು ಯಾಕೆ ಒಗ್ಗಿಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. GS ಶಿವರುದ್ರಪ್ಪನವರ ಒಂದು ಪದ್ಯ ನೀವು ನೆನಪು ಮಾಡ್ತೇನೆ ಗುರುಗಳೇ. ಯಾವುದು ಅಂತೇಳಿದರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ, ಭಯಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಭಾವೈಕ್ಯತೆ ಹಿನ್ನೆಲೆ ಒಳಗೆ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಅವರ ಬದುಕನ್ನು ಕಟ್ಟಿಕೊಡುವ, ನಾಡಿನ ಬಗ್ಗೆ ದೇಶಪ್ರೇಮವನ್ನು ಬೆಳೆಸುವ, ನಾಡು ಸಂಕಷ್ಟದಲ್ಲಿದ್ದಾಗ ತನ್ನ ಕೈಲಾದ ನೆರವನ್ನು ನೀಡುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಸನ್ನದ್ಧಗೊಳಿಸಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಭಾವಿಸಿ ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಸೇವೆಯನ್ನು ಈ ನಾಡಿಗಾಗಿ, ನಾಡಿನ ಮಕ್ಕಳಿಗಾಗಿ ಮಾಡುವ ಸಂಕಲ್ಪ ನನ್ನದು. ಒಳ್ಳೆಯದು ಸರ್. ಮತ್ತೊಂದು ಕವಿತೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್, ಆನಂತರದಲ್ಲಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಓಕೆ ಸರ್. ಈ ಕವನದ ಶೀರ್ಷಿಕೆ ನಂಬಿಕೆ. ವೈವಿಧ್ಯಮಯ ಧರ್ಮಾಚರಣೆಗಳ ಕಡೆಗಣಿಸಿ ಧರ್ಮಾಂಧತೆಯ ಕಾರ್ಗತ್ತಲು ಮುಸುಕುತ್ತಿದೆ. ದೇವನೊಬ್ಬ ನಾಮ ಹಲವೆಂಬ ತಿರುಳನರಿಯದೆ ನಡೆಯುವ ಧರ್ಮ ಜಾಗೃತಿಯ ಕರ್ಮ ಪಥದೆಡೆಗೆ. ತುಳಿತಕ್ಕೆ ಸಿಲುಕಿದವರು ಸಿರಿದೆದ್ದರಾಯ್ತೊಮ್ಮೆ, ಕೆನೆಗಟ್ಟಿದ ಹಾಲು ಒಳಗೊಳಗೆ ಕುದಿಯುವಂತೆ ಎದ್ದು ನಿಲ್ಲುವರೊಮ್ಮೆ ಗುದ್ದಿ ಆರ್ಭಟಿಸಲು, ಸದ್ದಡಗಿಸಲು ಬುದ್ಧಿ ಬಲವನ್ನೊಮ್ಮೆ ಬಳಸಬೇಕು. ಬರಿಬೊಗಳೆ ಮಾತಿಂದ ಬಡವರ ಬದಿಗೊತ್ತಿ ಒಡೆದು ಆಳುವ ಜನರ ಧೋರಣೆಯ ಸಹಿಸದೆ, ಕಲ್ಲ ಕೆಳ ಹುಲ್ಲಿನಂತಿರದೆ ಸ್ಫೋಟಿಸುತ್ತಾ ಆರ್ಭಟಿಸುವವರ ಧ್ವನಿ ಎಲ್ಲೆಡೆ ಮಾರ್ದನಿಸಲಿದೆ. ತಳಮಳದಿ ಬೇಯುತಿಹ ಜನ ಮೇಲೆ ಬರಲೆಂದು ಹಮ್ಮು ಬಿಮ್ಮನು ಬಿಟ್ಟು ದಾರಿ ಬಿಡಿ ತಿಳಿದವರು, ನವಚೈತನ್ಯದ ನವಪೀಳಿಗೆ ಬರಲಿ, ಹಳೆಯ ಬೇರಿಂದ ಹೊಸ ಚಿಗುರು ಚಿಗುವಂತೆ. ದುಃಖ ಸಾಗರದಲೆಯು ಅಪ್ಪಳಿಸುತ್ತಾ ಬಂದರು, ವಿಶ್ವದೆಲ್ಲೆಡೆ ಶಾಂತಿ ಸಾಮರಸ್ಯ ಮೂಡಲಿ, ತನುಮನದಿಂದೆಲ್ಲ ಸಾಮರ್ಥ್ಯ ಬಳಸುತ್ತಾ ನಾಡ ಕಟ್ಟುವ ಶಕ್ತಿಯಲ್ಲಿ ತುಂಬಿರಲಿ ನಂಬಿಕೆಯು, ತುಂಬಿರಲಿ ನಂಬಿಕೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ, ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಹಾಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಚಿಂತನೆಯ ಸಂದರ್ಭದಲ್ಲಾಗಲಿ ತಾವು ಬಹಳಷ್ಟು ಈ ಮಂಕುತಿಮ್ಮನ ಕಗ್ಗದ ತುಣುಕುಗಳನ್ನು, ಸಾಲುಗಳನ್ನು ತಾವು ಪ್ರಸ್ತುತಪಡಿಸ್ತೀರಿ ಸರ್. ಈ ಕುರಿತು ಒಂದಷ್ಟು ಆ ಮಂಕುತಿಮ್ಮನ ಕಗ್ಗ ತಮ್ಮ ಮೇಲೆ ಯಾವ ರೀತಿ ಮತ್ತು ಯಾಕಾಗಿ ಪರಿಣಾಮ ಬೀರಿದೆ, ಹಾಗೆಯೇ
ಆ ಕೆಲವು ಸಾಲುಗಳನ್ನು ನಮ್ಮ ವೀಕ್ಷಕರಿಗೂ ಕೂಡ ಕೇಳಿಸುವ ನಿಟ್ಟಿನಲ್ಲಿ ಒಂದೆರಡು ಸಾಲುಗಳನ್ನು ಕೂಡ ಕೇಳಿಸಿ ಅನ್ನುವಂಥ ವಿನಂತಿ. ಈ ಹೊತ್ತಿನ ವೈಜ್ಞಾನಿಕತೆ ಮತ್ತು ಆಧುನಿಕತೆಯ ಯುಗದ ಭರಾಟೆಯಲ್ಲಿ ನಾವು ಬಹಳಷ್ಟು ನಾಗರಿಕತೆ ಮತ್ತು ಪ್ರಗತಿಯೆಡೆಗೆ ಸಾಗ್ತಾ ಇದ್ದೇವೆ. ಆದರೆ ನಮ್ಮ ಬದುಕು ಹೇಗಿದ್ದರೆ ಚೆನ್ನ, ಬದುಕಿನ ಆಯಾಮಗಳನ್ನು ಹೇಗೆ ಅರ್ಥೈಸಿಕೊಳ್ಬೇಕು, ಬದುಕು ಅಂದರೆ ಹೀಗಿದ್ದರೆ ಚೆನ್ನ ಅನ್ನುವ ನಿಟ್ಟಿನಲ್ಲಿ ಅನೇಕ ಜನ ಸಾಹಿತಿಗಳು, ಸಂತರು, ಧರ್ಮಗುರುಗಳು, ಶರಣರು, ದಾಸರು ನಮಗೆ ಕೋಟಿ 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 ನೀತಿಯ ಮಾತುಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಓದಿದ್ದು ಕೇವಲ 7ನೇ ತರಗತಿಯಾದರೂ ಭಗವದ್ಗೀತೆಗೆ ಸರಿಸಮನಾಗಿ ನಿಲ್ಲಬಲ್ಲಂಥ ಕನ್ನಡದ ಒಂದು ಕೃತಿ ಅದು ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗವನ್ನು ಬರೆದಂತಹ ಡಿ.ವಿ. ಗುಂಡಪ್ಪನವರು ಜನರನ್ನು ಕುರಿತು ಹೀಗೆ ಹೇಳ್ತಾರೆ, ನಾನು ಏನಾಗಬೇಕು, ಯಾರಂತಾಗಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿದಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ನೀನು ಎಲ್ಲವನ್ನ ತ್ಯಜಿಸಿ ಎಲ್ಲರೊಳಲೇ ಒಂದಾಗಿ ಮಾನವನಾಗಿ ಬದುಕು ಅನ್ನುವಂಥದ್ದು ಒಂದು ಕಡೆ. ಇನ್ನು ನನಗೆ ಕೆಲಸನೇ ಇಲ್ಲ ಸರ್, ಪದವಿ ಇದೆ, ಐಶ್ವರ್ಯ ಇದೆ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಕೊರಗರಿಗೆ ಕೋಟಿ ಕೋಟಿ ಕೆಲಸ ಇದ್ದಾವೆ, ಹುಡುಕಬೇಕಷ್ಟೇ. ಅದಕ್ಕೆ ಅವ್ರು ಹೇಳ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರೆತು ಜುಗವ. ನಾವೆಲ್ಲರೂ ದೊಡ್ಡ ಕೆಲಸನೇ ಬೇಕು ಅಂತ ಹಂಬಲಿಸ್ತೇವೆ, ಅವರಾಗಲ್ಲ. ಏನಾನು ಮಮ್ಮಾಡು ಕೈಗೆ ದೊರೆತು ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿ ಊಳಿಗದಿ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆಗಳಿರಲಿ, ನಿನ್ನ ಕೆಲಸ ಮೇಲೂ ಕೀಳಲ್ಲ, ನಿನಗೆ ಅದೊಂದು ಬದುಕನ್ನು ಕಟ್ಟಿಕೊಡ್ತತೆ, ಆದರ್ಶವನ್ನು ಕಟ್ಟಿಕೊಡ್ತತೆ. ಅಂದರೆ ಯಾವ ಕೆಲಸನಾದರೂ ಮಾಡು, ಹೊಟ್ಟೆ ತುಂಬಿಸುತ್ತೆ ಅಂತೇಳಿದರೆ ಒಳ್ಳೆಯ ಮಾರ್ಗದಲ್ಲಿ ನಿನ್ನ ಕೆಲಸ ಇರಲಿ ಅನ್ನುವಂಥದ್ದು ಮತ್ತೊಂದು ಕಡೆ. ಇನ್ನು ಅನೇಕ ಜನರಿಗೊಂದು ಕೊರಗಿದೆ, ಸಾರ್ ಎಲ್ಲೋದ್ರೂ ನೋವು, ಟೀಕೆ ಟಿಪ್ಪಣಿ ಸಹಿಸಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಗು ಮೊಗದಿ ಲೋಗರ ವಿಕಾರಗಳನ್ನು ನೋಡಿ, ನಗು ಮೊಗದಿ ಲೋಗರ ವಿಕಾರಗಳನ್ನು ನೋಡಿ, ದುಡಿ ಒಂದು ನೋವ ಪಡುವಂದು ಪೊಗು ವಿಶ್ವ ಜೀವನದಿ ಜೀವಾಂತರಾಳದಲ್ಲಿ ನಗು ನಗುತ್ತ ಬಾಳ್ತೆರಳು ಮಂಕುತಿಮ್ಮ. ನಿನಗೆ ಹುಟ್ಟಿನ ಆರಂಭದಿಂದ ಮಸಣದವರೆಗೂ ಅನೇಕ ಟೀಕೆ ಟಿಪ್ಪಣಿ ಮತ್ತೊಂದು ಮಗದೊಂದಿದ್ದದ್ದೇ. ಆದರೆ ನಗು ನಗುತ್ತಾ ನೀನು ಬಾಳನ್ನು ಸೇವಿಸು, ನೀನು ಬಾಳನ್ನು ಸವಸು. ನಿನ್ನನ್ನು ನೋಡಿ ಇತರರು ನಿನ್ನನ್ನು ಕೇಳಬೇಕೇ ಹೊರತು ನೀನು ಅವಕ್ಕೆಲ್ಲ ನೊಂದ್ಕೋಬೇಡ ಅನ್ನುವಂಥದ್ದು. ಇದಕ್ಕೆ ಸಂವಾದಿಯಾಗಿ ಕೆ.ಎಸ್. ನರಸಿಂಹಸ್ವಾಮಿ ಅವರೊಂದು ಪದ್ಯ ಇದೆ, ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಹೇಳುವರು ಇವಾಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಈ ಥರದ ಒಂದಷ್ಟು ಮಾತುಗಳನ್ನು ಡಿ.ವಿ. ಗುಂಡಪ್ಪನವರ ವಚನಗಳು ಅಥವಾ ಪದ್ಯಗಳೇನಿದ್ದಾವೆ ನನಗೆ ಭಾಷಣ ಕಲೆಗೆ, ಸಭೆ ಸಮಾರಂಭಗಳಲ್ಲಿ ಜನರಿಗೆ ತಿಳಿಸುವ ಮೌಲ್ಯಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಪದ್ಯಗಳು ನನಗೆ ಉಪಯುಕ್ತಕ್ಕೆ ಬಂದಿದ್ದಾವೆ, ಮೆಚ್ಚುಗೆಯ ಮಾತುಗಳು ಸಿಕ್ಕಿದ್ದಾವೆ. ಆ ಕಾರಣಕ್ಕಾಗಿ ಡಿ.ವಿ. ಗುಂಡಪ್ಪನಂಥವರು, ಜಿ.ಎಸ್. ಶಿವರುದ್ರಪ್ಪನಂಥವರು, ಕೆ.ಎಸ್. ನರಸಿಂಹಸ್ವಾಮಿಯವರು, ರಾಷ್ಟ್ರಕವಿ ಕುವೆಂಪು, ದಾಸರಗಳಲ್ಲಿ ಪುರಂದರದಾಸ, ಕನಕದಾಸ ಇತ್ಯಾದಿ ಎಲ್ಲ ಶರಣ ಸಂತರ ನುಡಿಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ಬೇಕು. ನಾವೇನಾಗ್ಬಿಟ್ಟಿದ್ದೀವಿ ಅಂತೇಳಿದರೆ, ಇದೊಂದು ಪದ್ಯ ಇಟ್ಟಿದ್ದಾರೆ, ಆ ಪದ್ಯನ ಹೇಳೋದು, ಪ್ರಶ್ನೆಗುತ್ತರ ಬರೆಸಿ ನೋಟ್ಸ್ ಕೊಟ್ಟರೆ ಮುಗೀತು ಅಲ್ಲ. ಅದಕ್ಕೆ ಸಂವಾದಿಯಾಗಿ ಶಿಕ್ಷಕ ದಿನನಿತ್ಯದ ಪ್ರಚಲಿತದಲ್ಲಿ ನಡೆಯುವಂತಹ ವಿದ್ಯಮಾನಗಳಿಗೆ ಒಂದಷ್ಟು ದಿವ್ಯೌಷಧಿ ಆಗಬಲ್ಲಂತಹ ಒಳ್ಳೊಳ್ಳೆಯ ಮಾತುಗಳನ್ನು, ಕೊಟೇಶನ್ಗಳನ್ನು ನಾವು ತಿಳಿಸ್ತಾ ಹೋದರೆ ವಿದ್ಯಾರ್ಥಿಗಳು ಬಹುಮುಖ ಪ್ರತಿಭೆಯನ್ನು ಇಟ್ಕೊಂಡು ಬೆಳೆಯೋದಕ್ಕೆ ಸಾಧ್ಯ ಅಂತ ನಂಬಿ ಹೊರಟವನು ನಾನು ಸರ್. ಸುದೀರ್ಘ 30 ವರ್ಷಕ್ಕೂ ಹೆಚ್ಚು ಕಾಲ ತಾವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರೋದ್ರಿಂದ ವಿದ್ಯಾರ್ಥಿಗಳ ಜೊತೆಯಲ್ಲಿ ತಮಗೆ ಆಪ್ತ ಒಡನಾಟ ಇದೆ ಸರ್. ಅಂತೆಯೇ ಪೋಷಕರ ಜೊತೆಯಲ್ಲೂ ಕೂಡ ತಾವು ಅವರ ಒಡನಾಡಿಯಾಗಿ ಅವರ ನಾಡಿ ಮಿಡಿತವನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಿರಿ. ಅಂತೆಯೇ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ತಾವು ಸಾಕಷ್ಟು ಭಾಷಣಕಾರರಾಗಿ, ಆಧ್ಯಾತ್ಮ ಚಿಂತಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಅವರ ನಾಡಿ ಮಿಡಿತವನ್ನು ಕೂಡ ಬಲ್ಲವರಾಗಿದ್ದೀರಿ. ಈ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಈ ನಮ್ಮ ಸಾರ್ವಜನಿಕರು ಎಲ್ಲರಿಗೂ ಅನ್ವಯವಾಗುವಂಥ ಒಂದು ಸಂದೇಶ ನುಡಿಯನ್ನು ಕೊನೆಯದಾಗಿ ಕೇಳಿಸಿ ಸರ್. ಆತ್ಮೀಯರೇ, ವಿದ್ಯಾರ್ಥಿಗಳು ಶಾಲೆಗೆ ಸೇರಿದ ತಕ್ಷಣ ನಮ್ಮ ಕೆಲಸ ಮುಗಿತು ಅಂತ ನುಣಿಚಿಕೊಳ್ಳುವ ಪೋಷಕ ಬಂಧುಗಳೇ, ಶಾಲೆಗೆ ಬಂದಿದ್ದಾನೆ, ಪಾಠ ಮಾಡಿ ಪರೀಕ್ಷೆ ಮಾಡಿ ಮೌಲ್ಯಮಾಪನ ಮುಗೀತು ಅಂತ ಭಾವಿಸುವ ಶಿಕ್ಷಕ ಬಂಧುಗಳೇ, ಏನೋ ನಮ್ಮ ಅಪ್ಪ ಅಮ್ಮನ ಕಾಟಕ್ಕೆ ಬಂದಿದ್ದೀನಪ್ಪ ಶಾಲೆಗೆ, ಹೆಂಗೋ 3 ವರ್ಷ ಕಳೆದು SLC ಪಾಸಾಗಿ ಹೋಗ್ಬಿಟ್ರೆ ಸಾಕು ಅಂದುಕೊಳ್ಳುವಂಥ ವಿದ್ಯಾರ್ಥಿಗಳೇ,
ಖಂಡಿತ ನಿಮ್ಮಿಂದ ಒಂದು ಗುರುತರವಾದಂಥ ಸಮಾಜ ಕಟ್ಟುವ ಕೆಲಸ ಆಗಬೇಕಾಗಿದೆ. ಒಂದು ಕಡೆ ವಿದ್ಯಾರ್ಥಿಗಳು ಕೀಳರಿಮೆಯಿಂದ ಬಳಲ್ತಾ ಇದ್ದೀರಿ. ಅಯ್ಯೋ ನಾವು ಬಡವರು, ನನಗೆ ಗಣಿತ ಅರ್ಥ ಆಗಲ್ಲ, ಈ ಶಾಲೆ ಸರಿ ಇಲ್ಲ, ನಾನು ಉದ್ಧಾರ ಆಗಲ್ಲ ಅಂತ ನೀವು ಕೊರಗ್ತೀರಿ. ನಿಮ್ಮ ತಂದೆ ತಾಯಿಗಳು ಕೇಳಿದರೆ, ಅಯ್ಯೋ ಸರ್ ನಮಗೆ ಯಾರ ನೆರವಿಲ್ಲ, ಸರ್ಕಾರದ ಸವಲತ್ತು ಸಿಗಲ್ಲ, ನಮಗೆ ಯಾವ ಪೀಠಗಳು ಹೆಲ್ಪ್ ಮಾಡ್ತಿಲ್ಲ, ಸಂಬಂಧಿಕರು ನಮ್ಮನ್ನು ದೂರ ಮಾಡಿದ್ದಾರೆ, ನಮ್ಮ ಮಗನ ಓದ್ಸೋಕ್ಕಾಗಲ್ಲ ಅಂತ ಕೊರಗುವ ನೀವುಗಳು ಇತರರೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಸಬೇಡಿ. ಇತರರು ಏನೋ ಸಾಧಿಸಿದ್ರು ಅಂದ ತಕ್ಷಣ ನಿಮ್ಮ ಮಗ ಕೀಳು ಅಲ್ಲ. ನಿಮ್ಮ ಮಗನಲ್ಲಿರುವಂತಹ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಕೈಲಾದ ಮಟ್ಟದ ಶಿಕ್ಷಣವನ್ನು ಕೊಡಿಸಿದರೆ ಅವನು ಅದರಲ್ಲೇ ತನ್ನ ಬದುಕನ್ನು ಕಟ್ಟಿಕೊಳ್ತಾನೆ. ಬಹುಶಃ ನೀವು ಅನೇಕ ಸಾಧಕರ ಕಥೆಗಳನ್ನು ಕೇಳಿದ್ದೀರಿ. ಇವತ್ತು ದೊಡ್ಡ ದೊಡ್ಡ ರ್ಯಾಂಕ್ ಬಂದಿರೋರೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಯಾರು ಪೆದ್ರು ದಡ್ರು ಜಸ್ಟ್ ಪಾಸ್ ಆಗಿದ್ದಾರೆ, ಮೇಷ್ಟಿಂದ ಒದೆ ತಿಂದಿದ್ದಾರೆ, ಅವರು ದೊಡ್ಡ ದೊಡ್ಡ ಕಂಪನಿಗಳ ಇಸಿಒಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇದು ಹೆಮ್ಮೆ ನಿಮ್ಮ ಮಗನ ಬಗ್ಗೆ. ಆ ಕಾರಣಕ್ಕಾಗಿ ಶಿಕ್ಷಕರು ನಿಮ್ಮ ಮಕ್ಕಳನ್ನು ಅತ್ಯಂತ ಪ್ರೀತಿ ಪಾತ್ರರಾಗಿ ನೋಡ್ಕೊಳ್ತಾರೆ ಅನ್ನೋ ಭರವಸೆಯಿಂದ ಶಾಲೆಗೆ ಕಳಿಸಿ. ಶಿಕ್ಷಕರಲ್ಲಿ ನನ್ನದೊಂದು ವಿನಂತಿ ಅಂತ ಹೇಳಿದರೆ, ಪಠ್ಯ ಮತ್ತು ಸಿಲೆಬಸ್ಸು ಪರೀಕ್ಷೆ ವೇಳಾಪಟ್ಟಿಗೆ ಮಾತ್ರ ಸೀಮಿತವಾಗದೆ ಪ್ರತಿ ಮಗುವಿನಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ, ಪ್ರತಿ ಯಾವ ಮಗು ಓದಲ್ಲ ದಡ್ಡ ಅಂತಿದ್ದರೂ ಅವನ ಭುಜ ತಟ್ಟಿ ಒಂದು ಪ್ರೀತಿಯ ಮಾತು ಮಗುವನ ಎವರೆಸ್ಟ್ ಶಿಖರವನ್ನು ಏರಿಸಬಲ್ಲದು. ಆ ಕಾರಣಕ್ಕಾಗಿ ಸದಾ ಹಸನ್ಮುಖಿಗಳಾಗಿ ಸ್ನೇಹ ವಾತಾವರಣದಲ್ಲಿ ಪಾಠವನ್ನು ಮಾಡಿ ನಿಮ್ಮ ಹಾವಭಾವ, ಉಡುಗೆ ತೊಡುಗೆ, ನಡೆಗಳು ಅವರ ಆದರ್ಶ ಬದುಕನ್ನು ಖಂಡಿತ ಉಜ್ವಲಗೊಳಿಸ್ತವೆ. ನಾವು ಪಾಠ ಮಾಡೋದ್ರ ಜೊತೆಯಲ್ಲಿ ಮಕ್ಕಳಿಗೆ ಏನನ್ನು ಕಲಿಸ್ಬೇಕು ಅಂತ ಹೇಳಿದ್ರೆ, ನೀವು ಸದಾ ಪ್ರಯತ್ನಶೀಲರಾಗಿ ಸತತ ಪ್ರಯತ್ನ ಪಡ್ರಿ, ಆತ್ಮವಿಶ್ವಾಸದಿಂದ ಮುಂದುವರಿರಿ, ಕೀಳರಿಮೆ ನಿಮ್ಮಲ್ಲಿ ಇರಬಾರ್ದು, ಕ್ಷಣಿಕ ತೃಪ್ತಿಗೆ ನೀವು ಬಲಿಯಾಗಬಾರ್ದು, ಕೊನೆಯಲ್ಲಿ ಸಮಸ್ಯೆಗಳಿಗೆ ಎದುರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದು ಮಹಾಪಾಪ. ಈ ಥರದ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡಿ. ಅದರ ಜೊತೆಗೆ ನಾವು ಆಡುವ ಮಾತು ಹೇಗಿರಬೇಕಂತೇಳಿದರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆ ನೊಡೆದು ಮಾತರಳಿ ಬರಲಿ, 4 ದಿನದ ಬದುಕು ಗಮಗಮಿಸುತ್ತಿರಲಿ. ಶಿಕ್ಷಕನು ತರಗತಿಯ 40 ನಿಮಿಷದ ವೇಳೆಯ ನಂತರ ಹೊರಗೆ ಬಂದರೂ ಮಾರನೇ ದಿನದ ಪಿರಿಯಡಿಗೆ ವಿದ್ಯಾರ್ಥಿಗಳು ಕಾತರದಿಂದ ಕಾಯುವಂತಾಗಬೇಕಂದ್ರೆ ಶಿಕ್ಷಕರ ಮಾತು, ಅವರ ಉಡುಗೆ ತೊಡುಗೆ, ಅವರ ವ್ಯಕ್ತಿತ್ವ ಮಕ್ಕಳ ಕಣ್ಣು ಮುಂದೆ ಆದರ್ಶವಾಗಿ ಕಂಡು ಬರಬೇಕಂತೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಶೀಲರಾಗಬೇಕಾಗಿದೆ. ಪೋಷಕರು ತಮ್ಮೆಲ್ಲ ಕೀಳರಿಮೆಗಳನ್ನು ಮರೆತು ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಶಿಕ್ಷಕರ ಮೇಲೆ, ಇಲಾಖೆಯ ಮೇಲೆ ನಂಬಿಕೆ ಇಡಬೇಕಾಗಿದೆ. ಯಾವ ಮಕ್ಕಳನ್ನು ನೀವು ಮಧ್ಯದಲ್ಲಿ ಶಾಲೆ ಬಿಡಿಸಬೇಡಿ, ಅವರಿಗೆ ಧೈರ್ಯ ತುಂಬಿ ನಮ್ಮ ಶಾಲೆಗಳಿಗೆ ಕಳಿಸಿ. ಖಂಡಿತ ಅವರನ್ನು ಸುಂದರ ಮೂರ್ತಿಗಳನ್ನಾಗಿ ಮಾಡೇ ಮಾಡ್ತೇವೆ. ಇನ್ನು ವಿದ್ಯಾರ್ಥಿಗಳೇ, ನಿಮಗೊಂದು ಕಿವಿ ಮಾತು ಅಂತೇಳಿದರೆ, ನೀವು ನಿಮಗಿಂತ ಮೇಲಿರುವವರನ್ನ ಕುರಿತು ನಾನು ಆಗಾಗಲಿಲ್ಲ ಅನ್ನುವ ಕೊರಗಿಗಿಂತ ನಿಮಗಿಂತ ಕೆಳಗಿರುವ, ನಿನಗಿಂತ ದಡ್ಡನಾದ, ನಿನಗಿಂತ ಬಡವನಾದ, ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದಂತಹ ನಿನ್ನ ಬಂಧು ಒಬ್ಬನನ್ನು ಅಥವಾ ಸ್ನೇಹಿತನೊಬ್ಬನ ಬದುಕನ್ನು ಒಂದು ಸಾರಿ ಅವಲೋಕನ ಮಾಡಿ ನೋಡು. ಯಾಕೆ ಅಂತೇಳಿದರೆ, ನಮಗೆ 2 ಕಾಲು, 2 ಕೈ, 2 ಕಣ್ಣು ಎಲ್ಲ ಇದ್ದಾವೆ. ನಿನ್ನ ದಾರಿಯಲ್ಲಿ ಸಿಗುವಂತಹ 1 ಕಾಲಿನ, 1 ಕಣ್ಣಿನ, 1 ಕೈ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಕಲ್ಪಿಸಿಕೊಂಡು ನೋಡು. ಅವನ ಬದುಕಿಂತ ನಿನ್ನ ಬದುಕು ಚೆಂದ ಇದೆ. ಸಾಧನೆಗೆ ಅವನು ಅಂಗವಿಕಲ, ನಿನಗೆ ಸಾಧನೆಗೆ ಎಲ್ಲವೂ ಇದೆ. ಹಾಗಾಗಿ ನಿನ್ನ ಮುಂದೆ ಸಾವಿರ ಅವಕಾಶಗಳು ಬರ್ತವೆ. ನೀನು ಅವುಗಳನ್ನು ಹೇಗೆ ಸ್ವೀಕರಿಸ್ತೀಯ, ಯಾರ ಮಾರ್ಗದರ್ಶನದಲ್ಲಿ ನಡೀತೀಯ, ನಿನ್ನ ಚಿಂತನೆಗಳು ಹೇಗೆ ಅನ್ನೋದ್ರ ಮೇಲೆ ನೀವು ಈ ನಾಡನ್ನು ಕಟ್ಟೋದಕ್ಕೆ ಸಾಧ್ಯ. ಅದಕ್ಕೆ ಇತ್ತೀಚೆಗೆ ನಡೆದಂಥ ಹರ್ಡೇಕರ್ ಮಂಜಪ್ಪನವರ ಜನ್ಮ ಜಯಂತಿಯನ್ನು ನೀವು ಒಮ್ಮೆ ಗಮನಿಸಿ. ಒಂದು ಕಡೆ ನೆಲೆ ನಿಲ್ಲಲು ಮನೆ ಇಲ್ಲ, ಹೆಗಲು ಕೊಡಲು ತಂದೆ ಇಲ್ಲ, ಕಿತ್ತು ತಿನ್ನುವ ಬಡತನ, ಬ್ರಿಟಿಷರ ಉಪಟಳ, ತಾನು ಹುಟ್ಟಿದ ಊರನ್ನು ಬಿಟ್ಟು ದಾವಣಗೆರೆ ಅಂತ ಒಂದು ನಗರಕ್ಕೆ ಬಂದು ಅಲ್ಲಿ ಒಂದು ಧನುರ್ಧಾರಿ ಎನ್ನುವಂಥ ಪತ್ರಿಕೆಯನ್ನು ಆರಂಭಿಸಿ ರಾಷ್ಟ್ರ ಕಟ್ಟುವಂತಹ ಸಂಕಲ್ಪದೊಂದಿಗೆ ಅವರು ರಾಷ್ಟ್ರಕ್ಕೆ ಸಂಬಂಧಪಟ್ಟ, ದೇಶಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಬರೆಯುವುದರ ಮೂಲಕ ಅನೇಕ ಜನ ಯುವಜನರಿಗೆ ಸ್ಫೂರ್ತಿಯಾದರು. ಬಸವೇಶ್ವರರ ಜಯಂತಿಯನ್ನು ಮೊಟ್ಟ ಮೊದಲಿಗೆ ಆಚರಣೆಗೆ ತಂದಂತಹ ಮಹಾನ್ ಪುರುಷರಾದರು. ಅಂತಹ ಮಹನೀಯರು ಈ ನಾಡಿನಲ್ಲಿ ಬಾಳಿ ಬೆಳಗಿದಂಥವರ ಚರಿತ್ರೆಗಳನ್ನು ನೀವು ಓದಿ, ನಿಮ್ಮನ್ನು ನೀವು ನನ್ನಿಂದ ಇದು ಸಾಧ್ಯ ಅಂತ ಮುನ್ನಡೆಯಿರಿ. ನಿಮಗೆ ಸುಭಾಷ್ ಚಂದ್ರ ಬೋಸ್ರ ನೆನಪಾಗಬೇಕು. ನಿಮ್ಮ ದೇಹದ ಒಂದು ಹನಿ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಭಾರತವನ್ನು ಕೊಡ್ತೇನೆ ಅಂದರು. ನಾವು ನಿಮಗೆ ಅವಕಾಶ ಕೊಡ್ತೇವೆ, ನೀವು ಸ್ವತಂತ್ರ ಭಾರತದಲ್ಲಿದ್ದೀರಿ, ಸ್ವತಂತ್ರ ಬದುಕನ್ನು ಕಟ್ಟಿಕೊಳ್ಳಿ, ಇತರರಿಗೆ ಮಾರ್ಗದರ್ಶಕರಾಗಿ, ಖಂಡಿತ ನಿಮ್ಮಿಂದ ಇದು ಸಾಧ್ಯ ಅನ್ನುವ ಭರವಸೆ ನಮ್ಮದು, ನಂಬಿಕೆ ನಮ್ಮದು. ಆ ನಿಟ್ಟಿನಲ್ಲಿ
ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದು ಸಂಘಟಿತ, ಸಮತೋಲಿತ, ಸುಮಧುರ ಬಾಂಧವ್ಯವನ್ನು ಇಟ್ಟುಕೊಂಡು ನಿಮ್ಮ ಮಗುವಿನ ಭವಿಷ್ಯ ಕೇವಲ ನಿಮ್ಮ ಮನೆಗಾಗಿ ಅಲ್ಲ, ನಿಮ್ಮ ಊರಿಗಾಗಿ, ನಿಮ್ಮ ಸಮಾಜಕ್ಕಾಗಿ, ನಿಮ್ಮ ರಾಷ್ಟ್ರದ ಉನ್ನತಿಗಾಗಿ ಎನ್ನುವಂಥ ಧ್ಯೇಯೋದ್ದೇಶದೊಂದಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅನ್ನುವ ಹೆಬ್ಬಯಕೆ ನನ್ನದು. ನಿಜವಾಗಿಯೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಲೆ ಮತ್ತು ಪ್ರತಿಭೆಯನ್ನು ಅದು ಹೆಸರು ಅಥವಾ ಕೀರ್ತಿಗಾಗಿ ಬಳಸಿಕೊಳ್ಳುವಾಗ ಅವರ ಒಂದು ವ್ಯಕ್ತಿತ್ವದ ಲಕ್ಷಣಗಳೇ ಒಂದು ವಿಭಿನ್ನ. ಅಂಥವರ ನಡುವೆ ಸಮಾಜ ಕಟ್ಟುವಿಕೆಯ ಕಾರ್ಯಕ್ಕಾಗಿ ತಮ್ಮ ಒಂದು ಕಲೆ ಪ್ರತಿಭೆಯನ್ನು ಬಳಸಿಕೊಳ್ತಾ ಆ ಮೂಲಕ ಸಮಾಜಮುಖಿಯಾಗಿ ಸಮಾಜದ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಒಂದು ಉರಿದುಂಬಿಸುವಂತಹ, ಪ್ರೋತ್ಸಾಹಿಸುವಂತಹ, ಪ್ರೇರಣೆಯನ್ನು ನೀಡುವಂತಹ ದಿಸೆಯಲ್ಲಿ ತಾವು ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಮಾದರಿ ಮತ್ತು ಅನುಕರಣೀಯ ಅಂಥೇಳಿ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ವಿಶೇಷ ಆಹ್ವಾನಿತರಾಗಿ ಇದುವರೆಗೂ ಕೂಡ ತಮ್ಮ ಚಿಂತನೆಯ ನುಡಿಗಳನ್ನು ಆಡುವ ಮೂಲಕ ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ಹಾಗೂ ಕೆಲವು ನುಡಿಮುತ್ತುಗಳನ್ನು ನಮ್ಮ ವೀಕ್ಷಕರಿಗೆ ಕೇಳಿಸುವ ಮೂಲಕ ಅವರಿಗೂ ಕೂಡ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದಿರಿ ಅಂತೇಳಿ ಭಾವಿಸ್ಕೊಂಡು, ತಮ್ಮ ಈ ನಿತ್ಯ ನಿರಂತರ ಸೇವೆ ಸಾಗ್ತಾ ಇರಲಿ, ಅದು ಇನ್ನಷ್ಟು ಜನಮಾನಸಕ್ಕೆ ತಲುಪುವಂತಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ತಮ್ಮ ಒಂದು ಅನುಭವಕ್ಕೆ ಮತ್ತು ಚಿಂತನೆಯ ನುಡಿಗಳಿಗಾಗಿ ವಂದನೆಯನ್ನು ನಮ್ಮ ಕಾವ್ಯಧಾರೆ ತಂಡ ತಮಗೆ ಅರ್ಪಿಸ್ತಾ, ಈ ಒಂದು ಪುಸ್ತಕ ಕಾಣಿಕೆಯನ್ನು ನೀಡುವುದರ ಮೂಲಕ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಕಾವ್ಯಧಾರೆ ತಂಡದ ವತಿಯಿಂದ ಇಂದು ನಡೆದಂಥ ಈ ಸಂವಾದ ಕಾರ್ಯಕ್ರಮದಲ್ಲಿ ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಕಾರಣೀಭೂತರಾದಂಥವರು ಈ ತಂಡದ ಬಳಗದವರು. ಇದರಲ್ಲಿ ಗಂಗಾಧರ್ ಸರ್ ನಿಟ್ಟೂರ್ರವರು ಮತ್ತು ಚಿದಾನಂದ್ ಸರ್ ಅವರು, ಈ ವಾಹಿನಿಯ ಎಲ್ಲ ಬಳಗದವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೊಂದು ಮಾತು: ನಿಮ್ಮ ಮಗು ಏನಾಗಬೇಕು ಅಂತೇಳಿದರೆ ಓದಿ ಬೋಧಕನಾಗು, ಕಾದಿ ಕೈದುವೆಯಾಗು, ಶ್ರಮಿಕ ಒಳಿಕನೆ ಆಗು, ಏನಾದರಾಗು ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಎನ್ನುವ ಮೌಲ್ಯಗಳತ್ತ ಚಿಂತನೆಯನ್ನು ಹರಿಸಿ ಬದುಕನ್ನು ಕಟ್ಟಿಕೊಡೋದಕ್ಕೆ ಸಮಾಜದ ಎಲ್ಲ ಹಿರಿಯರು, ಆತ್ಮೀಯರು ಶ್ರಮಿಸೋಣ ಅಂತೇಳಿ ಆಶಿಸ್ತಾ, ಎಲ್ಲ ವೀಕ್ಷಕರಿಗೆ ಹುರುಳಿ ಬಸವರಾಜ್ ಮಾಡುವ ವಂದನೆ, ಅಭಿನಂದನೆಗಳು.